ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಂಜು ಯೂಟ್ಯೂಬ್. ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಆಲ್ರೆಡಿ ನನ್ನ ಚಾನಲ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಾಗಿರುತ್ತೆ. ಸೊ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗ್ತಿರುವಂಥ ಬಸ್ಸು. ಸೊ ಎಲ್ಲರೂ ಪಿಕಪ್ ಆಗಿದ್ವಿ. ಸೊ ಮೈಸೂರನ್ನ 1 ಅವರ್ ಬಿಟ್ಟಿದ್ವಿ. ಅಷ್ಟರಲ್ಲಿ ಹಿಂದೆಗಡೆಯಿಂದ ಒಂದು ಲಾರಿ ಬಂದು ಟಚ್ ಆಗಿದ್ದಷ್ಟೇ ನೆನಪು. ಆಮೇಲೆ ನೋಡೋಷ್ಟರಲ್ಲಿ ಎಲ್ಲರೂ ಹಾಸ್ಪಿಟಲಲ್ಲಿದ್ವಿ. ಏನಾಯಿತು, ಹೇಗೆ ಬಸ್ ಹೇಗೆ ಪಲ್ಟಿ ಹೊಡಿತು, ಅದೆಲ್ಲ ಡೀಟೇಲ್ಸು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಬಂದು ನಾವು ಬೇಗ ರಿಕವರ್ ಆಗಿದ್ದು ಹಾಸ್ಪಿಟಲಲ್ಲಿ ಇದ್ದಿದ್ದಕ್ಕೆ. ಸೊ ನಮಗೆ ನಿಯರ್ ಇದ್ದಿದ್ದು ಹುಣಸೂರಲ್ಲಿ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು. ಸೊ ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು. ಅಲ್ಲಿ ನಮಗೆ ಮಾಡಿದಂಥ ಕೇರಿಂಗ್ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ಡಾಕ್ಟರ್ಸು, ಸ್ಟಾಫ್ಸು, ಅಟೆಂಡರ್ಸು ಎಲ್ಲರೂ ಜೊತೆ ಇದ್ದಿದ್ದ ರೀತಿ ನಮ್ಮನ್ನು ಬೇಗ ರಿಕವರ್ ಆಗಿ ಮಾಡ್ತು ಅಂತಲೇ ಹೇಳ್ಬೋದು. ಯಾವುದೇ ಪೇನ್ ಇರಲಿ, ನಾವು ಖುಷಿಯಾಗಿದ್ದರೆ ಅದು ನಮ್ಮಿಂದ ದೂರ ಹೋಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನ ನಾನು ಎಕ್ಸಾಂಪಲ್ಲಾಗಿ ನಿಮಗೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಕ್ಸಿಡೆಂಟ್ ಆಯಿತು ಅಂತೇಳಿ ನಾವು ಫೀಲ್ ಮಾಡಿಕೊಂಡು ಕೊರಗ್ಕೊಂಡು ಆಪ್ರೇಷನ್ ಆಗಿದೆ, ಕೈ ಮುರಿದೋಗಿದೆ, ಈ ಥರ ಏಟಾಗಿದೆ ಅಂದ್ಕೊಂಡು ಯಾರೂ ಅಷ್ಟು ತಲೆಗೆ ಹಾಕ್ಕೊಂಡಿಲ್ಲ. ಎಲ್ಲರೂ ಆರಾಮಾಗಿ ಇದ್ವಿ. ಸೊ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಖುಷಿಯಾಗೆ ತಾನೇ 4 ಇಯರ್ಸ್ ಆಗಿತ್ತು ನಾವೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿ. 4 ಇಯರ್ಸ್ ಆದಮೇಲೆ ನಾವು ಈ ರೀತಿ ಪ್ಲ್ಯಾನ್ ಮಾಡಿ ಹೊರಟಿದ್ವಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ಆಯಿತು. ಬಟ್ ಆಗಿದ್ದನ್ನೇ ದೊಡ್ಡದಾಗಿ ತೊಗೊಂಡು ಯೋಚನೆ ಮಾಡಿ ಥಿಂಕ್ ಮಾಡಿ ಇನ್ನೂ ಕಷ್ಟ ತೊಗೊಳ್ಳೋದು ಬೇಡ ಹಾಗಂತ ಫುಲ್ ಎಂಜಾಯ್ ಮಾಡಿಕೊಂಡು ಬಸ್ಸಲ್ಲಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಡ್ಮಿಟ್ ಎಲ್ಲ ಆದಮೇಲೆ ಹಾಸ್ಪಿಟಲ್ ಲೈಫ್ ಹೇಗಿತ್ತು ಅಂತೇಳಿ ನಾನು ಆದಷ್ಟು ವಿಡಿಯೋ ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ನಮ್ಮ ಹಿಂಗಿದ್ದಾರೆ, ಮಕ್ಕ ತೊಳೆದ ತಕ್ಷಣ ಫುಲ್ ಚೇಂಜಸ್, ಫ್ರೆಶ್ ಆಗ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತೀನಿ ಅಂತ ಉಚ್ಕೊಂಡು ಆಹಾ, ಮಕ್ಕ ತೊಳೆದು ಬಿಟ್ರೆ ಸ್ವರ್ಗನೇ ಕೈಗೆ ಬಂದಂಗೆ. ಸಾಕು ಬಿಡವ, ಏನಾರು ಉಚ್ಕೊಳ್ಳೋದು ನೋಡ್ತೀಯ. ಓಡಿಸ್ಬಿಡ್ತೀನಿ ನೋಡಿ ಫಾಸ್ಟಾಗಿ. ಹಂಗೆ ಈಗ ನೋಡಿ ನೀರು ಹಾಕ್ತಾ ಇದ್ರೆ ಹಂಗೆ ಗ್ಲೋ ಆಚೆ ಬರ್ತಾ ಐತೆ. ಸಂತೂರ್ ಈಗ ಸಂತೂರ್ ಮಮ್ಮಿ ಆದ್ರಿ. ಅಕ್ಕ ನಿಮ್ಮ ಕೈ ತೋರಿಸು ಒಂದು ಸ್ವಲ್ಪ. ಯಾವ ಕಡೆ ಬೆಳಕೈತೆ? ಈ ಕಡೆ ಇಲ್ಲೇ ಸ್ಟಾಪ್. ನೋಡಿ ನಮ್ಮ ಕೈ ಕತೆ ಹಿಂಗೆ, ಕೈ ಕತೆ ಹಿಂಗೆ, ಇನ್ನೊಂದು ಅಕ್ಕನ ಕತೆ ಹಿಂಗೆ, ಎಲ್ಲ ಚಿರು ಕತೆ ಹಂಗೆ ನೋಡಿ. ಬೆಲ್ಟೆಲ್ಲ ಬಿಚ್ಕೊಂಡು ಓಡಾಡ್ತಾನೆ. ನಮ್ಮ ಚಿರು ಬಿದ್ದಿರೋರ ಕತೆ ಹಿಂಗೆ. ಅಲ್ಲಿ ಅವ್ರ ಕತೆ ಎಲ್ಲ ಪೇಷಂಟ್ ಇದ್ದಾರೆ. ಇವರು ಡೈಲಿ ಕೇರ್ ಮಾಡೋರು ಇವರು ಸಿಸ್ಟರ್ಸ್. ಇಲ್ಲ ಏನಟ್ಟೆ ಈ ಟೆಚ್ಚಲಿ ಏನೋ ಇದೆ. ಯಾರು ಫಸ್ಟ್ ನಾವು ಅಟೆಂಡರ್ಗಳ ಲೆಕ್ಕ ಯಾರು ಅಟೆಂಡರ್ ಲೆಕ್ಕಾಚಾರನ ಇವ್ರ ಲೆಕ್ಕಾಚಾರ ಮಾಡ್ಕೊಳ್ಳೋದ. ಯಾರನ್ನ ಅವ್ರನ್ನೇ ಮಾಡಿ ವಿಚಾರ ಮಾಡಿ ಫಸ್ಟು. ಫಸ್ಟ್ ಕೈಗೇನೋ ಮಾಡ್ತಾರೆ, ಮಾಡ್ಬಿಡಿ. ಅಯ್ಯಯ್ಯೋ ಅಕ್ಕ ಈ ಕಡೆ ಅನ್ನಿಸ್ತಕ್ಕ ನಿಮ್ಗೆ? ಆದ್ರೆ ಈ ಥರ ಕಿತ್ತೋದವ್ರು ನೋಡಿಲ್ಲ. ಹೇಳಿ, ಬರ್ತಾ ಇದ್ದೀವಿ ಹೇಳಿ. ರಂಜಿತ್ ಅವರೇ, ಏನೋ ವಾರಕ್ಕೊಂದು ವ್ಯೂಸ್ ಹಾಕ್ಬೇಕು ಅಂದ್ರಿ, ಹಾಕಿದೀರಿ.
ಹೇಗಿತ್ತು ನಿಮ್ಮ ಒಂದು ಭಾನುವಾರ ಟ್ರಿಪ್ಪು? ಬಾಡವಾರ ಟ್ರಿಪ್ಪು ಅನ್ಬೇಕು ಭಾನುವಾರ. ಒಂದು ಕತೆ ಮುಗೀತು. ಹಾಂ ಮಂಗಳವಾರ ನಿಮ್ ಕತೆ ಆಯ್ತು. ಹಾಂ ಬುಧವಾರಕ್ಕೆ ದೊಡ್ಡವ್ರ ಕತೆ ಆಯ್ತು. ಗುರುವಾರಕ್ಕೆಲ್ಲ ಮನೆಗೆ ಹೋಗ್ತಿರೋದೆ. ಇಲ್ಲ, ಗುರುವಾರ ಶುಕ್ರವಾರ ಹೋಗ್ತೀವಿ. ಹ್ಞೂ ಗುರುವಾರ ಹೋಗ್ತೀವ, ಶುಕ್ರವಾರ ಹೋಗ್ತೀವ ಗೊತ್ತಿಲ್ಲ. ಬೇಗ ಹೋಗಿ ಸೇರ್ಕೊಂಡು ಆಯ್ತು, ಹೇಳಿ. ಚೆನ್ನಾಗಿ ಮುಚ್ಕೊಳ್ಕಲಿ. ಏನ್ ಅನಿಸ್ತಾ ಇದೆ ಇವತ್ತು ಆಪರೇಷನ್ ಮಾಡಿಸ್ಕೊಂಡು ಕೂತಿದ್ದೀರಾ? ಯಾರಿಗೂ ಆರ್ಟಿಷನ್ ಆಗಿಲ್ಲ ಅಲ್ವಾ, ಚೆನ್ನಾಗಿ ಹಾಕೋರೆ. ಎಷ್ಟು ಇರ್ಬೇಕಂತದ್ದು ಒಂಥರ ನೋಡಿದ್ರೆ ಪಟಾಕಿ ತರ ಕಾಣ್ತೈತೆ. ಏನಿಲ್ಲ, ಗುಂಡ ಏನಾರ ಚೇಷ್ಟಿಗೆ ಇಷ್ಟ ಮಾಡಿದ್ರೆ ಸೂಟ್ ಮಾಡ್ಬೋದು ಡಗ 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 ಅಂತ. ಇಲ್ಲಿ ಇವ್ರದ್ದು ಆಯ್ತು, ಇದೆ. ಇವತ್ತೊಂದಿನ ಕಡಿಮೆ ಆಗ್ತದೆ. ಆಯ್ತು. ಇವ್ರದ್ದು ಹಾಂ ಹೇಳಿ ನಿಮ್ಮದು. ನಾನು ನನ್ನ ಯಜಮಾನ್ರು ಒಂದು ಈ ಬಟ್ಟೆ ಶರ್ಟ್ ಹಾಕಿದ್ದೀನಿ. ನಿಜವಾಗ್ಲೂ ಗಡ್ಸಿ ಆಗೋದ್ರಿ. ಏಯ್ ಹ್ಞೂ. ಓ ಈ ರೀತಿ ರಾಜು ವೈಭೋಗ ಯಾರಿಗೂ ಇಲ್ಲ. ಮಧ್ಯೆ ಮಧ್ಯೆ ನಮ್ಮ ಇವ್ರು ಹೊಡೀರಿ ಫಸ್ಟು. ಹ್ಞೂ ಸರಿ ಹೇಳಿ. ಏನಾಗಿದೆ? ಪರವಾಗಿಲ್ವಾ? ನೆನ್ನೆ ಪ್ರಜ್ಞಾವಸ್ಥೆಯಲ್ಲಿ ಇದ್ರು, ಇವತ್ತು ಹೇಗಿದೆ? ಏನು ಮಾಡೋದು? ಬಿಸಾಕ್ಬಿಟ್ಟು ಇಲ್ದೇ ಇದ್ದಂಗೆ ಆಗದೆ. ಯಾವ ಕೇಳ್ತಾ ಇಲ್ಲ. ಎಲ್ಲ ಬರ್ತವೆ, ರೂಪ ಅಂತವೆ, ಅಳ್ತವೆ. ಎಲ್ಲ ಬರ್ತವೆ. ಯೂಟ್ಯೂಬ್ ಗಾಳಿನೇ ಆಡೋಗ್ಬಿಟ್ಟಿಲ್ಲ ನಿಮ್ಗೆ ಇವತ್ತು. ನಡೀರಿ, ಬನ್ನಿ. ಮಗು ಹೇಗಿದೆ? ಇದು ಹುಣಸೂರು ಹತ್ರ ಇರುವಂಥ ಕಾವೇರಿ ಹಾರ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ಹಾಸ್ಪಿಟಲ್ ನಮಗೆ ನಿಯರ್ ಇದು, ಆಕ್ಸಿಡೆಂಟ್ ಆದ ಸ್ಪಾಟಲ್ಲಿ ನಿಯರ್ ಇತ್ತು ಅಂತೇಳಿ ಇಲ್ಲಿ ಅಡ್ಮಿಟ್ ಮಾಡಿದರು. ಬಟ್ ಇಲ್ಲಿ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾವು ಮನೇಲಿ ಹೇಗೆ ರೆಸ್ಟ್ ಮಾಡ್ತಾಯಿದ್ವೋ ಹಾಗೇ ಇದ್ವಿ. ಯಾವುದೇ ರೀತಿ ಹಾಸ್ಪಿಟಲ್ ಇದ್ದೀವಿ ಅಂತಂದರೆ, ಈಗ ಹಾಸ್ಪಿಟಲಲ್ಲಿ ಇದ್ದರೆ ಯಾವಾಗ ಮನೆಗೆ ಹೋಗ್ತೀವೋ ಅನ್ನೋ ಥರ ಮೈಂಡ್ ಆಗಿಬಿಡುತ್ತೆ. ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋಕ್ಕೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ನಾವು ಇಲ್ಲಿ ಇದ್ದಷ್ಟು ದಿನ ತುಂಬ ಖುಷಿಯಾಗಿದ್ವಿ. ಅಲ್ಲಿ ಕೇರಿಂಗ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಸೊ ಅಟೆಂಡರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರ ಕ್ಲೋಸ್ ಆಗಿರ್ತಾರೆ. ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ. ಸೊ ಆ ರೀತಿ ನಾವು ಸಂತೋಷವಾಗಿ ಇದ್ದಿದ್ದಕ್ಕೆ ಬೇಗ ಹುಷಾರಾದ್ವಿ ಅಂತಲೇ ಹೇಳ್ಬೋದು. ಒಂದು 4 ಮೆಂಬರ್ಸ್ಗೆ ಆಪ್ರೇಷನ್ ಎಲ್ಲ ಆಗಿದೆ. ಬಟ್ ಆದರೂ ಕೂಡ ಎಲ್ಲ ಖುಷಿಯಾಗೇ ಇದ್ವಿ. ಯಾವುದೇ ರೀತಿ ಪೇಯ್ನ್ ಇತ್ತು, ಈ ಥರ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ವಿ ಅನ್ನೋ ಫೀಲೇ ಇರಲಿಲ್ಲ. ಅಂದರೆ ಆ ರೀತಿ ಚೆನ್ನಾಗಿ ನಮ್ಮ ಜೊತೆ ಅಲ್ಲಿ ಎಲ್ಲ ಜನನೂ ಇದ್ದರು. ಸೊ ಆಲ್ಮೋಸ್ಟು ಖುಷಿಯಾಗಿದ್ದಷ್ಟು ನಮ್ಗೆ ಎಂಥ ಪೇನ್ ಇದ್ದರೂ ಮೈಂಡಿಗೆ ಬರಲ್ಲ ಅಂತಾರಲ್ಲ ಹಾಗೆ. ಸೊ ಯಾರಾದರೂ ನಿಯರ್ ಬೈ ಇದ್ದರೆ, ಹುಣಸೂರು ನಿಯರ್ ಬೈ ಈ ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ವೀಡಿಯೋಸ್ ವಾಚ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ನ ಮಾಡಿಲ್ಲ. ಸೊ ಈ ಹಾಸ್ಪಿಟಲಲ್ಲಿ ನೋಡಿರೋ ರೀತಿ, ಮಾಡಿರೋ ಕೇರಿಂಗ್, ಸೊ ಕನ್ಸರ್ನು, ಸೊ ಅವರು ನಮ್ಮ ಜೊತೆ ಬಿಹೇವ್ ಮಾಡೋ ರೀತಿ ಎಲ್ಲ ತುಂಬ ಇಷ್ಟ ಆಗುತ್ತೆ. ಮನೆಯವರು, ಫ್ಯಾಮಿಲಿ ಮೆಂಬರ್ಸ್ ಹೇಗಿರ್ತಾರೋ ಅದೇ ರೀತಿ ಡಾಕ್ಟರ್ಸು, ಅಟೆಂಡರ್ಸ್ ಎಲ್ಲರೂ ಇರ್ತಾರೆ. ಸೊ ಹುಣಸೂರು ನಿಯರ್ ಯಾರ್ಯಾರು ಇರ್ತೀರಾ, ಸೊ ನಿಮ್ಗೆ ಏನೇನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಇಲ್ಲೋಗಿ ತೋರಿಸ್ಕೋಬೋದು. ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಐಡಿಯಾ ಕೂಡ ಇಲ್ಲ. ಬಟ್ ನಾವು ಫ್ಯಾಮಿಲಿ ಎಲ್ಲ ಅಡ್ಮಿಟ್ ಆಗಿದ್ವಲ್ಲ, ಎಲ್ಲರಿಗೂ ಎಲ್ಲ ರೀತಿ ಆಪ್ರೇಷನ್ಸ್ ಆಗಿರ್ಬೋದು, ಮೂಳೆ ಫ್ರ್ಯಾಕ್ಚರ್ ಆದವ್ರಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ಫೀವರು, ವಾಮಿಟ್ ಈ ರೀತಿ ಬಂದವ್ರು ತುಂಬ ಜನ ಅವ್ರವ್ರ ಹೆಲ್ತ್ ಪ್ರಾಬ್ಲಮ್ ಏನೇನಿದೆ ಆ ಥರ ತೋರಿಸ್ಕೋತಾ ಇದ್ದರು. ಸೊ ಇಲ್ಲಿ ಏನೇನಿದೆ ಅನ್ನೋದು ಫುಲ್ಲು ಡೀಟೇಲ್ಸು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನೇನಾಗಿತ್ತು, ಸೊ ನಾವು ಏನೇನು ಟ್ರೀಟ್ಮೆಂಟ್ ತೊಗೊಂಡ್ವಿ ಅಷ್ಟು ಮಾತ್ರ ಗೊತ್ತು. ಬಟ್ ಹುಣಸೂರು ನಿಯರ್ ಬೈ ಯಾರೇ ಇದ್ದರೂ ಇಲ್ಲಿ ಹೋಗಿ ತೋರಿಸ್ಕೊಳ್ಳಿ, ಬೇಗ ರಿಕವರ್ ಆಗ್ತೀರಾ ಅಂತ ಹೇಳ್ಬೋದು. ಸೊ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ನರ್ಸ್ಗಳು ತುಂಬ ಚೆನ್ನಾಗಿರ್ತಾರೆ. ಸೊ ಅಂದರೆ ಅವ್ರ ಕೇರಿಂಗ್, ಅವ್ರ ಕನ್ಸರ್ನಿಂದನೇ ಬೇಗ ಹುಷಾರಾಗ್ತೀವಿ ಅಂತ ಹೇಳ್ಬೋದು. ಸೊ ಈ ರೀತಿ ನಮ್ಮ 1 ವೀಕ್ ಹಾಸ್ಪಿಟಲ್ ಜರ್ನಿ ಇತ್ತು. ಸೊ ಏನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡಿ ಹೊರಟಿದ್ವಿ. ಬಟ್ ಮತ್ತೆ ರಿಟರ್ನ್ ಬರುವಾಗ ಈ ರೀತಿ ಒಂದು
ಹಾಸ್ಪಿಟಲಲ್ಲಿ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಹೊರಗೆ ಬಂದ್ವಿ ಅಂತ ಹೇಳ್ಬೋದು. ಸೊ ಖುಷಿ ಆಯಿತು, ಯಾವುದೇ ರೀತಿ ಹಾಸ್ಪಿಟಲಲ್ಲಿ ಇದ್ವಿ ಅಂತ ಅನಿಸ್ತಿಲ್ಲ. 1 ಡೇ ಟ್ರಿಪ್ ಹೋಗಿ 1 ವೀಕ್ ಹಾಸ್ಪಿಟಲ್ ಟ್ರಿಪ್ ಆಯಿತು. ಮಡಿಕೇರಿಗೆ 1 ಡೇ ಹೋಗಿ ಬಂದಿದ್ರು ಇಷ್ಟು ಖುಷಿ ಆಗ್ತಿರ್ಲಿಲ್ವೇನೋ, ಬಟ್ 1 ವೀಕ್ ಹಾಸ್ಪಿಟಲಲ್ಲಿ ಅಷ್ಟೇ ಎಂಜಾಯ್ ಮಾಡಿದ್ದೀವಿ, ಅಷ್ಟೇ ಖುಷಿಯಾಗಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.